ನಮಸ್ಕಾರ ರೀ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೇನೆ ರೀ. ನೋಡ್ರಿ, ಇಲ್ಲಿ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಕೆ 2 ಕ್ಯಾರೆಟ್ ತೊಗೊಂಡೀನಿ ರೀ. ಅರ್ಧ ಕಪ್ ಅಷ್ಟು ಸಕ್ಕರೆ ತೊಗೊಂಡೀನಿ. ನೋಡ್ರಿ, ಇದನ್ನು ತೊಳೆದು ಇಟ್ಕೊಂಡೀನಿ. ಇದನ್ನು ತುರ್ಕೋಬೇಕ್ರಿ. ಇದನ್ನು ಮೇಲೆದೆಲ್ಲ ಸಿಪ್ಪಿ ತೆಗೆದು ಇದು ಎರ್ಜಮಣಿ ಒಳಗೆ ತುರಿದು ಇಟ್ಕೊತೀನಿ. ನೋಡ್ರಿ, ಇದು ಮಾಡೋದು ಏನಂತ ಬೇಗ ಒಂದು 5 ನಿಮಿಷದೊಳಗೆ ಆಗೋಷ್ಟು ಹಂಗೆ ಮಾಡಾಕತ್ತೀನಿ ರೀ ನಾನು. ನೋಡ್ರಿ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬರ್ರಿ. ನೋಡ್ರಿ, ನಾನು 2 ಗಜ್ಜರಿ ತೊಗೊಂಡಿದ್ನಲ್ಲ, ಅದು ತುರಿದ್ರೆ ಈಗ 2 ಬಟ್ಲು ಅಷ್ಟು ಆಯ್ತು ರೀ. ಅದು ಈ ಬಟ್ಲ ತೊಗೊಂಡು ಇದ್ರ ಅಳತಿ ಮಾಡಿ ಹಾಕ್ಕೊತೀನಿ ರೀ. 2 ಬಟ್ಲ ಆಗುತ್ತೆ ನೋಡ್ರಿ. ಅದು ಅದೇ ನೋಡ್ರಿ, 2 ಬಟ್ಲನ ಈಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರಿಗೆ ಇದನ್ನು 2 ಬಟ್ಲ ಅಳತಿ ಮಾಡಿ ಹಾಕ್ತೀನಿ ರೀ. ನೋಡ್ರಿ, ಈಗ 2 ಬಟ್ಲ ಆಯ್ತು. ಈಗ 2 ಬಟ್ಲಕ್ಕೆ 1 ಕಪ್ನಷ್ಟು ಹಾಲು ಹಾಕ್ತೀನಿ ರೀ. ನೋಡ್ರಿ, 2 ಬಟ್ಲ ಕ್ಯಾರೆಟ್ಗೆ 1 ಬಟ್ಲ ಗಟ್ಟಿ ಹಾಲು ತೊಗೊತೀನಿ ನೋಡ್ರಿ. ಇದನ್ನು ಇದಕ್ಕೆ ಹಾಕಿ 2 ಮುಚ್ಚಳ ಮುಚ್ಚಿ 2 ಸೀಟಿ ಕುದಿಸಿದ್ರೆ ಮಿದು ಆಗುತ್ತೆ ರೀ ಇದು. ನೋಡ್ರಿ, ಈಗ ಹಾಲು ಹಾಕಿನಿ. ಅದನ್ನು ಮುಚ್ಚಳ ಮುಚ್ಚಿ 2 ವಿಸಿಲ್ ಕುದಿಯಂಗೆ ಗ್ಯಾಸ್ ಹಚ್ಚಿ ಬಿಡ್ತೀನಿ ರೀ. ಈಗ ಒಂದು ಕಡಾಯಿ ಇಟ್ಕೊಂಡಿನಿ. ಅದಕ್ಕೆ 2 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊತೀನಿ. ತುಪ್ಪಕ್ಕಾದ ನಂತರ ಗೋಡಂಬಿ ದ್ರಾಕ್ಷಿ ಹಾಕೋ ಬದಲು ನಾನು ಶೇಂಗಾ ಕಾಳು ಹಾಕ್ಕೊತೀನಿ ರೀ. ನೋಡ್ರಿ, ತುಪ್ಪ ಚೆನ್ನಾಗಿ ಕಾಯ್ತು. ಈಗ ಅದಕ್ಕೆ ಒಂದು ಮುಟ್ಟಿಗೆ ಅಷ್ಟು ಶೇಂಗಾ ಕಾಳು ಹಾಕ್ಕೊಂಡು ತುಪ್ಪದಾಗ ಹುರ್ಕೊತೀನಿ ರೀ. ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ಅದು ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಚೆನ್ನಾಗಿ ಬರ್ತೈತಿ. ಆದ್ರೆ ಅವು ದಿಸಾಲಿ ಇರಂಗಿಲ್ಲ ರೀ. ಕೆಂಪು ಹಂಗೆ ತುಪ್ಪದಾಗ ಹುರ್ಕೋಬೇಕು ಶೇಂಗಾ ಕಾಳು. ಕೆಂಪು ಹಂಗೆ ಹುರಿದೀನಿ. ಈಗ ಮಿದುವಾಗಿ 2 ಸೀಟಿ ಕುದ್ದೈತಿದೆ. ಇದಕ್ಕಾಗಲೇ ತೊಗೊಂಡು ಇಟ್ಕೊಂಡಿದ್ನಲ್ಲ ರೀ, ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕ್ತೀನಿ. ಸ್ವಲ್ಪ ಹೈ ಫ್ಲೇಮ್ನೊಳಗೆ ಇದನ್ನು ಸ್ವಲ್ಪ ಕುದಿಸ್ಬೇಕು ರೀ. ಈ ಸಕ್ಕರೆ ಪಾಕ ಬರೋಂಗೆ ಅದರಲ್ಲಿ ಹೆಂಗೆ ಕುದೀತೈತೆ ಅದು ಸಕ್ಕರೆ ಎಲ್ಲ ಕರಗಿತು. ಇದು ಸ್ವಲ್ಪ ಎಲ್ಲ ಹಾಲಿನ ಅಂಶದೆಲ್ಲ ನೀರಿನ ಅಂಶ ಹೋಗೋಂಗೆ ಹಿಂಗೆ ಕೈ ಆಡಿಸ್ತಾನೆ ಇರ್ಬೇಕು ರೀ. ಇದನ್ನು ಕುದಿಸ್ತಾನೆ ಇರಬೇಕು. ನೋಡ್ರಿ, ಕುದಿಯಾಕತ್ತೈತಲ್ಲ, ಅದಕ್ಕೆ ಒಂದು ಏಲಕ್ಕಿ ಸ್ವಲ್ಪ ಶುಂಠಿ ಪುಡಿ ಮಾಡಿಟ್ಕೊಳ್ಳೀನಿ. ಅದನ್ನು ಮಿಕ್ಸ್ ಮಾಡ್ತೀನಿ. ಈಗ ಇದು ಕುದ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತೇಳಿ ಈಗಾಗಲೇ ತುಪ್ಪದಾಗ ಶೇಂಗಾ ಕಾಳು ಹುರಿದಿಟ್ಟಿದ್ದೊಳಗಲ್ಲ ರೀ, ಅದನ್ನು ಹಾಕ್ತೀನಿ. ಇದ್ರೊಳಗೆ ತುಪ್ಪ ಅದೆಲ್ಲ ಸೇರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ನೋಡ್ರಿ, ಎಲ್ಲ ನೀರಿನ ಅಂಶ ಎಲ್ಲ ಬಿಟ್ಕೊಂತ ಬಂದು ನೋಡ್ರಿ, ನೀರೆಲ್ಲ ಹೋಯ್ತು. ಅದು ಗೋಡಂಬಿ ದ್ರಾಕ್ಷಿ ಇರೋ ಜಾಗಕ್ಕೆ ಶೇಂಗಾ ಕಾಳು ಹಾಕಿನಿ ರೀ ಅಷ್ಟೇ, ಮತ್ತೇನು ವ್ಯತ್ಯಾಸ ಏನಿಲ್ಲ ರೀ. ನೋಡ್ರಿ ಹೆಂಗೆ ಗಮ್ಮನ ಬರತ್ತೆ ನೋಡ್ರಿ. ಈಗ ತುಪ್ಪದ ಇದು ಹಾಕಿನೆಲ್ಲ ಪಾಕ ಎಲ್ಲ ಹೀರ್ಕೊಂಡು ಎಲ್ಲ ರೆಡಿ ಆಯ್ತು ನೋಡ್ರಿ. ಈಗ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ರೀ. ಈಗ ಒಂದು ಬೌಲ್ ತೆಗಿತೀನಿ ರೀ. ಗ್ಯಾಸ್ ಆಫ್ ಮಾಡಿ ನೋಡ್ರಿ ಬಂಧುಗಳೇ, ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನೋಡ್ರಿ. ನಾನು ಈಸಿಯಾಗಿ ಮಾಡೀನಿ. ಈ ವಿಧಾನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಹೇಗೆ ಬಂದಿದೆ ಅಂತಂದೇಳಿ ಕಮೆಂಟ್ ಮಾಡಿ ಹೇಳ್ರಿ. ಧನ್ಯವಾದ.